ನಮಸ್ಕಾರ. ನಾನಿವತ್ತು ಈ ತೊಗರಿ ಹೊಲದಲ್ಲಿದ್ದೀನಿ. ಇವತ್ತು ವಿಶೇಷವಾಗಿ ನಮ್ಮೂರಿನ ಒಬ್ಬ ರೈತರನ್ನು ಪರಿಚಯಿಸ್ತೀನಿ. ಅವರು ಈ ನಮ್ಮ ಸುತ್ತಮುತ್ತ ಹೊಲದಲ್ಲಿ ನೋಡಿದ್ರೆ ಅತಿ ಹೆಚ್ಚು ಚೆನ್ನಾಗಿ ಬೆಳೆದಿರ್ತಕ್ಕಂಥದ್ದು ನನಗೆ ಅನಿಸಿರೋದು ಈ ಹೊಲ. ಯಾವ ಬೀಜ ಬೆಳೆಸಿದರೆ, ಯಾವ ರೀತಿ ಅದನ್ನು ಪೋಷಣೆ ಮಾಡಿದರೆ ಮತ್ತು ಯಾವ ರೀತಿ ಅದನ್ನು ಹೊಲ ಉಳುಮೆ ಮಾಡಿದರೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಜೊತೆ ಅವ್ರು ಹಂಚ್ಕೊಳ್ತಾರೆ. ಅವರನ್ನು ನಮ್ಮ ಈ ಎಜುಕೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ಬನ್ನಿ. ಹೃತ್ಪೂರ್ವಕ ಸ್ವಾಗತ ಸರ್ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಹೇಳಿ, ಈ ಹೊಲವನ್ನು ಬೆಳೆಸಿದಿರಿ, ಇದು ಯಾವ ಬೀಜ, ಇದು ಯಾವ ರೀತಿ ಇದನ್ನು ಉಳುಮೆ ಮಾಡಿದ್ದಾರೆ ಹೊಲ, ಫಸ್ಟು ಯಾವಾಗ ಉಳುಮೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡಿ. ಯಾವುದು ಬೆಳೆಸಿದ್ದಾರೆ ನೀವು ಬೀಜ? ಈಗ ಪ್ಯಾಕೆಟ್ ನೋಡಿರಲ್ರಿ ಸರ್, ಅದೇ ವೀಕ್ಷಕರೇ, ಇವ್ರು ಬೆಳೆಸಿರ್ತಕ್ಕಂಥದ್ದು ಇದು ಬೀಜ ಬಿತ್ತನೆ ಮಾಡಿರ್ತಕ್ಕಂಥದ್ದು CSR 3 ಅಂತೇಳಿ ಇದನ್ನು ತೊಗರಿಯನ್ನು ಬಿತ್ತಿದ್ದಾರೆ. ಅದಕ್ಕಿಂತ ಮುಂಚೆ ಯಾವ ರೀತಿ ಹೊಲ ಹದ ಮಾಡಿದರು ಮತ್ತು ಬೀಜ ಬಿತ್ತನೆ ಆದಮೇಲೆ ಯಾವ ರೀತಿ ಹದ ಮಾಡಿದ್ರು ಅಂತಕ್ಕಂಥದ್ದನ್ನು ಮತ್ತು ಗೊಬ್ಬರ ಯಾವ ರೀತಿ ಯಾವ್ಯಾವ ಗೊಬ್ಬರ ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಕೇಳೋಣ. ಬನ್ನಿ. ಬೆಳೆ ಹೊಡಿದ್ವಿ ರೀ. ಎಷ್ಟು ಸಾರಿ ಹೊಡಿದ್ದೀರಿ? ಒಂದು 6 ಸಾಲ ಬೆಳೆ ಹೊಡಿದ್ವಿ ರೀ ಬಿತ್ತೋದಕ್ಕಿಂತ ಮುಂಚೆ. ಬಿತ್ತಿದ್ವಿ. ಎಷ್ಟು ಸಾರಿ ಇದು ನೇಗಿಲ ಬೆಳೆಸಿದ್ರ? ಎಷ್ಟು ಸಾರಿ ಕುಂಟಿ ಬೆಳೆಸಿದ್ದೀರಾ? ಕುಂಟಿ ನೋಡ್ರಿ 3 ಸಲ ಕುಂಟಿ ಹೊಡಿದ್ವಿ. ಒಂದು 4 ಸಲ ಎಡೆ ಹೊಡಿದ್ವಿ. ಮತ್ತೆ ಒಳ್ಳೆ ತುಂಬ ಗುಂಟಿ ಹೊಡಿದ್ವಿ. ಇದು ಮಡಿಕೆ ಅಂತಾರೆ ನೇಗಿಲ. ಒಂದು ಮಡಿಕೆ 2 ಸಲ ಹೊಡಿದ್ವಿ. ನೇಗಿಲ 2 ಸಾರಿ ಬೆಳೆಸಿದ್ರೆ. ಆಮೇಲೆ ಮತ್ತೆ ತುಂಬ ಗುಂಟಿ ಹೊಡಿದ್ವಿ. ಕಳೆ ನೋಡೋಣ. ಕಳೆ ಹೊರ ತೆಗಿದ್ವಿ. ಹಂಗೆ ನೋಡ್ತಾ ಹೇಳಿ. ನೋಡಿ, ಈ ಕೈ ಗೊಬ್ಬರ ಅಂತ ಗೊಬ್ಬರ 6 ಚೀಲ ಗೊಬ್ಬರ ಹಾಕಿವಿ. 6 ಚೀಲ. ಯಾವ್ಯಾವ ಗೊಬ್ಬರ ಬೆಳೆಸ್ತಾರೆ? ಗೊಬ್ಬರ ಒಂದು ಯೂರಿಯಾ. ರೀ ಫಸ್ಟ್ ಬೆಳೆಸಿದ್ದು AP. ಒಂದು ಕಾಂಪ್ಲೆಕ್ಸ್. ರೀ ಫಸ್ಟ್ ಬಳಸಿದ್ದು ಯಾವ ಗೊಬ್ಬರ? ನೋಡಿ ವೀಕ್ಷಕರೇ, ಚೆನ್ನಾಗಿದೆ, ನೀವು ಕಮೆಂಟ್ ಮಾಡಿ. ನಾನಂತೂ ಹುಡ್ಕೊಂಡು ಬಂದಿದ್ದೀನಿ ಯಾವ ಹೊಲ ನಮ್ಮ ವೀಕ್ಷಕರಿಗೆ ಮುಂದೆ ಯಾವ ಬೀಜ ಬಳಸಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ಬೇಕಂತೇಳಿ. ನಮ್ಗೆ ಉತ್ತಮ ಅನಿಸಿದ್ದು ಇದೇ ಹೊಲ. ಸರ್ ಹೇಳಿ, ಇದನ್ನು ಫಸ್ಟ್ ಯಾವ ಗೊಬ್ಬರ ಬಳಸಿದ್ರಿ? ಎಷ್ಟು ದಿನದಲ್ಲಿ ಫಸ್ಟ್ ಬಿತ್ತನೆ ಮಾಡಿದ್ರಿ? ಬಿತ್ತನೆ ದಿನ ಒಂದು ಚೀಲ ಹಾಕಿದ್ರಿ. ಯಾವ ಗೊಬ್ಬರ ಅದು? DAP. ಫಸ್ಟ್ ಬಳಸಿರ್ತಕ್ಕಂಥದ್ದು DAP ಬಳಸಿದ್ದಾರೆ ಬಿತ್ತನೆ. ಬಿತ್ತನೆ ದಿನ ಗಿಡಿಗೆ. ಎರಡನೇದು. ರೀ ಹಿಂಗೆ ಬನ್ನಿ ಸರ್, ಇಲ್ಲಿ ಬನ್ನಿ. ಎರಡನೇದ್ದು ಯೂರಿಯಾ ಎಷ್ಟು ದಿನ ಬಿತ್ತನೆ ಮಾಡಿದ? ಎಷ್ಟು ದಿನದ ನಂತರ? ಅದೇನು ಜಾಸ್ತಿ ಯೂಸ್ ಮಾಡಿಲ್ಲ ನೀವು, ಕಡಿಮೆ ಬಳಸಿದ್ರಿ. ಅದೇ ಯೂರಿಯಾ ಗೊಬ್ಬರ ಏನು ಜಾಸ್ತಿ ಯೂಸ್ ಮಾಡಿಲ್ಲ ನೀವು, ಕಡಿಮೆ. ನೆಕ್ಸ್ಟ್ ಅದು ಹಾಕಿಬಿಟ್ರೆ ಹೆಚ್ಚಿಗೆ ಬೆಳೆದು ಬಿಡ್ತಾರೆ. ಆದ್ರೆ ಇದು ಚೆನ್ನಾಗಿ ಹಿಡಿದಿದೆ, ಹೂವು ಚೆನ್ನಾಗಿ ಹಿಡಿದಿದೆ. ಕೆಲವೊಂದು ಯೂರಿಯಾ ಹಾಕ್ಬಿಟ್ರೆ ಕೆಲವೊಬ್ಬರು ಭಾವನೆ ಏನಿರ್ತದೆ ಅಂದ್ರೆ, ಯೂರಿಯಾ ಹಾಕ್ಬಿಟ್ರೆ ಫಲಿ ಕೊಡೋದಿಲ್ಲ ಅನ್ನೋದು ಭಾವನೆ ಇರ್ತದೆ. ಆದರೆ ಇವ್ರು ಜಾಸ್ತಿ ಬಳಸಿದ್ರೆ ಅದು ಆ ರೀತಿ ಬರ್ತಿತ್ತು. ಕಡಿಮೆ ಬೆಳೆಸಿದ್ದಾರೆ, ಎಷ್ಟು ಬೇಕು ಅಷ್ಟೇ. ಹಾಗಾಗಿ ಹೂವು ಕೂಡ ಚೆನ್ನಾಗಿ ಹಿಡಿದಿವೆ. ಸರ್ ಮತ್ತೆ ಅದು ಯಾವುದು ಇನ್ನೊಂದು ಕಾಂಪ್ಲೆಕ್ಸ್ ಏನೋ ಹೇಳಿದ್ರಿ? ಕಾಂಪ್ಲೆಕ್ಸ್ ಒಂದು ಚೀಲ ಬಳಸಿದ್ದಾರೆ. ಈಗ ನೆಕ್ಸ್ಟ್ ಏನಾದರೂ ಗೊಬ್ಬರ ಬಳಸೋದು ಇದೆಯಾ? ಎಷ್ಟು ಸಾರಿ ಸಿಂಪಡಿಸಿದ್ರೆ ಎಣ್ಣೆ? ಈಗ ಒಂದು ನೋಡಿದ್ರಿ. ಹೊಡೆದಿದ್ದಾರೆ. ನೋಡಿದ್ರಿ. ಇನ್ನು ಎಷ್ಟು ಬೇರೆ ಹೊಡಿತೀವಿ ಗೊತ್ತಿಲ್ಲ, ನಿಲ್ಲಬೇಕಲ್ರಿ. ಕಾಪು ನಿಲ್ಲಬೇಕು, ಬರ್ಬೇಕು ಬೆಳೆ, ಅದನ್ನ ನೋಡ್ಕೋಬೇಕಲ್ಲ. ಅದನ್ನ ನೋಡಿ ಹೊಡಿಬೇಕು. ಬನ್ನಿ ತೋರಿಸಿ, ಇನ್ನು ನಿಮ್ಮ ಹೊಲ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಅದು ಏನು ಚೆನ್ನಾಗಿ ಯಾವಾಗ ಕಾಪು ನಿಲ್ಲುತ್ತೆ, ಯಾವುದೆಲ್ಲ ಏನು ಮಾಡ್ಬೇಕು ಅಂಬೋದು ನೋಡಿ ಮಾಡ್ಬೇಕು. ಇಲ್ಲ ಹತ್ರ ಬನ್ನಿ, ಅವ್ರಿಗೆ ಕೇಳಿಸೋದಿಲ್ಲ ನಮ್ಮ. ಈಗ ಮಾಡಿದ ವರ್ಷ ಈಗ ಇಲ್ಲಿಂದ ತಗೊಂಡು ಮಾಡ್ಕೊಬೇಕ್ರಿ. ಬೆಳೆಸಿದ ದಾಟ ಕರೆ ಹೋಯ್ತೆ. ಈ ಕಾಪಿನಿಂದ ಏನದ ನಮ್ಮ ಕಡೆ ಅದ ಒಟ್ಟು ಮಾಡೋದು ಬಿಡೋದು ಒಟ್ಟು ನಮ್ಮ ಕಡೆ. ಯಾವ್ದು ಹೋಗುತ್ತೆ, ಯಾವ್ದು ಬರುತ್ತೆ, ಯಾವ ನೋಡ್ಬೇಕು, ಯಾವುದೆಲ್ಲ ಅದನ್ನು ನೋಡೋದು ತರೋದು ಒಳ್ಳೇದು. ಮತ್ತೆ ಇಷ್ಟ ನೋಡ್ರಿ ಏನಂತೆ. ಮತ್ತೆ ಅದನ್ನ ನೀರು ಕಟ್ಕೊತ ಕುಂತ್ಕೊಂಡು ಎಣ್ಣೆ ಹೊಡ್ಕೊತ ಬಂದ್ಬಿಡುತ್ತೆ ಕೆಲಸ. ವೀಕ್ಷಕರೇ, ಇವರು ನಮ್ಮೂರಿನ ಹಿರಿಯ ಏನಂತಾರೆ, ಊರಿನ ಹಿರಿಯರಲ್ಲಿ ಒಬ್ಬರು. ಇವರು ಜಾಸ್ತಿ ನೀವು ಕೃಷಿ ಮಾಡ್ತೀರಾ? ಬೇರೆ ಇವ್ರದ್ದೊಂದು ಎಸ್ಪೆಷಲಿ ಇವ್ರದ್ದು ಹೇಳ್ಬೇಕಂದ್ರೆ ಒಂದು ಉದ್ಯೋಗ ಸ್ಟಾರ್ಟ್ ಮಾಡಿದ್ರು. ಅದು
ಏನಪ್ಪ ಅಂದ್ರೆ ಬಿಸ್ನೆಸ್ ಅಂತಾರಲ್ಲ ಆ ರೀತಿ ಯಾವುದಪ್ಪ ಅಂದ್ರೆ ಅದೇನು ರೀ ಬ್ಲಾಕ್ ಆಗ್ತಿದ್ರಲ್ಲ ಬ್ಲ್ಯಾಕ್ ಆಗಿ ಹಾಂ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಭಾಗ್ಯ ಅದು ಮಾಡಿದ್ರಿ ಅದು ಬಿಟ್ಬಿಟ್ಟಿವಿ ಅದನ್ನ. ಯಾಕ್ರಿ ಅದರಿಂದ ಏನಾದ್ರು ಅದರಿಂದ ಇತ್ತು ಬಿಡ್ರಿ. ಮತ್ತು ಇವ್ರು ಹುಡ್ರ ಮಾತು ಕೇಳಲ್ಲ, ದುಡ್ಲಿಲ್ಲ, ಬರೀ ಹೊರಗಡೆ ದುಡಿಯಕ್ಕೆ ಹಚ್ಚಿಬಿಡ್ರಿ. ಇದು ಇಲ್ಲೇ ಬಿಟ್ಬಿಟ್ರೆ ಈಗ ಏನಾದ್ರು ಮುಂದುವರ್ಸೋದಿದೆಯಾ? ನಮ್ಮ ವೀಕ್ಷಕರ ನೀವೇನಾದ್ರು ಮುಂದುವರ್ಸ್ತೀರಿ ಅಂದ್ರೆ ಅವರು ಅದು ಮಾಡೋದೇನಿಲ್ಲ, ತಗೊಳ್ಳಿಕ್ಕೆ ಏನಾದರೂ ಕೇಳ್ಬೋದು ನಿಮ್ಮನ್ನು. ಏನು ಮಾಡೋದಿಲ್ಲ ಅದು. ಕೊಟ್ಬಿಟ್ರಿ ಅದನ್ನ ಊರಾಗ ಸಾಮಾನು ಕೊಟ್ಬಿಟ್ರಿ ಅದು. ಕೊಟ್ಬಿಟ್ರೆ ಕೊಟ್ಬಿಟ್ರಿ ಅದು ಮಾಡಂತ ಏನಿಲ್ಲ. ನಿಮ್ಮಲ್ಲಿ ಆ ಛಲ ಇತ್ತು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ರೆ ಬೇಸತ್ತದ ಮಾಡೋದು ನಮಗೆ ಬರಲ್ಲ ಅದು. ಮಾಡೋದು ಉದ್ದೇಶ ನಮಗೆ ಆಗಲ್ಲ ಅದು. ವೀಕ್ಷಕರೇ, ಇವರು ಬ್ಲಾಕ್ ತಯಾರು ಮಾಡ್ತಕ್ಕಂಥದ್ದನ್ನು ಮಿಷನ್ ಖರೀದಿ ಮಾಡಿದ್ರು. ಮತ್ತು ಎಷ್ಟು ದಿನ ಅದನ್ನು ಸ್ಟಾರ್ಟ್ ಮಾಡಿದ್ರಲ್ಲ ವರ್ಕ್? ಒಂದು 6 ತಿಂಗಳ ಬಿಸ್ನೆಸ್ ಇತ್ತು ಇವ್ರದ್ದು. 6 ತಿಂಗಳು. ಇವರು ರೈತರು ಕೂಡ ಹೌದು, ಮತ್ತು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರು. ಏನಪ್ಪ ಕೆಲವು ಕಾರಣಗಳಿಂದ ಸ್ವಲ್ಪ ನಿಲ್ಲಿಸಿದ್ರು ನಿಂತು ಬಿಡ್ತೀವಿ. ನಮಗೆ ಅದು ಸ್ವಲ್ಪ ಖುಷಿಯಿಂದ ಅಂಥವು ಇಂಥವು ಸ್ವಲ್ಪ ಪ್ರಾಬ್ಲಮ್ ಬಂದು ಅದರ ಸಲುವಾಗಿ ನಿಂತು ಬಿಟ್ಬಿಡ್ತೀವಿ. ಮರಳಿನ ಸಮಸ್ಯೆ ಇದೆ, ಖರೀದಿ ಮಾಡೋಂಥದ್ದು ಅವರಿಗೆ ಪ್ರಾಬ್ಲಮ್ ಬಂದ ಕಾರಣ ನಿಲ್ಲಿಸಿದ್ರು. ಈಗ ನೆಕ್ಸ್ಟ್ ಯಾವ್ದು ಪ್ಲ್ಯಾನ್ ಇದೆ ನೀವು? ನಾನೇನು ರೀ ಪ್ಲಾನ್ ಇದೆ, ಮತ್ತು ಬಿತ್ತದ ಹೊಡ್ಯೋದು ಅರ್ಗದು ಇಂಥವು ಬೆಳೆಸಿ ಅಂತ ಕೂತ್ಕೊಂಡು ಮಾಡೋದು. ಹಾಂ ಸರ್, ವರ್ಷಕ್ಕೆ ಎಷ್ಟು ಬೆಳೆ ಬೆಳಿತೀರಿ ನೀವು? ಬರ್ತಾವ್ರಿ ನಾವು ಬೆಳೆಸ್ದಂಗೆ ಇರ್ತದೆ. ಈಗ ನಿಮ್ಮದು ನೀರಾವರಿ ಇದೆಯಾ? ನೀರಾವರಿಯಲ್ಲಿ ಎಷ್ಟು ಸಾರಿ ವರ್ಷಕ್ಕೆ ಬೆಳೆ? ಒಂದು 2 ಬೆಳೆ ಬೆಳೀತಾರೆ. ಯಾವ್ಯಾವ ಬೆಳೆ ಬೆಳಿತೀರಾ? ಶೇಂಗಾ ಒಂದು, ಮತ್ತು ಅಂಥವು ಇಂಥವು ನೋಡಕ್ಕೆ ಹಂಗೆ ಬರ್ತಾವ್ರಿ ಅವು. ಏನು ಹಾಕೋದು ತಗೊಂಡು ಮತ್ತು ಇವಾಗ 7 ಹಾಕಿದ್ವಿ, 7 ಮಾಡಿದ್ವಿ. ಮತ್ತು ಈಗ ಸಜ್ಜಿ ಈಗ ಸಜ್ಜಿ ಬರಲ್ಲ, ತೊಗರಿ ಮಾಡ್ಕೊಳೋದು. ಈ ಖಾಲಿ ಇದು ಬಂತಪ್ಪ ಮತ್ತು ಹಿಂದಗಡೆಗೆ ಹಲಸಿನ ನೋಡ್ಕೊಳ್ಳೋದು. ಹಾಂ ಸರ್. ಮತ್ತು ಏನಿಲ್ಲ ರೀ. ಮತ್ತು ಈರುಳ್ಳಿ ಅಂಥದ್ದು ಏನು ಬೆಳೆದಿಲ್ವಾ? ಏನಿಲ್ಲ ರೀ. ಹೋದ ವರ್ಷ ಬೆಳೆದಿದ್ರಿ? ಬೇರೆ. ಅದು ಎಷ್ಟು ಚೀಲ ಬಂದಿತ್ತು? ಅದು ಒಂದು 40. ನಿಮ್ಮದು ಎಷ್ಟು ಎಕರೆ ಹೊಲ ಇದೆ? ಭಾಳ ಐತೆ ಬಿಡ್ರಿ. ಭಾಳ ಇದೆ. ಭಾಳ ಐತೆ. ಅದು ಎಣ್ಣಿಗೆ ಇಬ್ಬರು ಇವನು ವರ್ಷ ಊರು ತುಂಬ ಏನು. ನಮ್ಗೆ ಎಷ್ಟು ಇರ್ತಾವೆ ಅಷ್ಟೇ ಹೇಳ್ಕೊಂಬಿಡತ್ತೆ. ಹೌದು ಸರ್, ಮಾಡಿರ್ತೀವಿ ಅಷ್ಟೇ ಮಾಡ್ಕೊಬೇಕು. ಈಗ ಓಸ ಹೇಳಿದ್ರೆ ಅವು ಬರವಲ್ಲ. ಈಗ ನಾವು ಎಷ್ಟು ಮಾಡಿರ್ತೀವಿ ಅಷ್ಟೇ ನಮ್ಮ ಭಾಗ್ಯ ಹೇಳ್ಕೊಂಬಿಡ್ತೀವಿ. ಅವು ಅಲ್ಲಿ ಓಸ ಇರ್ತಾವೆ ಬಿಡ್ರಿ, ಬೆಚ್ಚವ ಓದ್ತಾವ. ಮತ್ತು ಅವು ಆದಟ್ಟು ಹಾಕವ, ಓದಟ್ಟು ಹೋಕ್ಕವ. ಇವತ್ತು ಮತ್ತು ಸ್ವಲ್ಪ ಕಾಜು ಮಾಡ್ಕೊಂತು ಅವು ದೂರ ಹಾಕವ, ಕಾಜು ಮಾಡೋಕ್ಕಾಗಲ್ಲ. ಎಷ್ಟು ಎಕರೆ ಇರ್ಬೋದು? ವರ್ಷ ಆಗ್ತದೆ. ಹೌದ್ರಿ. ಈಗ 15 ಎಕರೆದಲ್ಲಿ ಈಗ ಇಲ್ಲಿ ತೊಗರಿ ಬಿತ್ತಿದ್ರೆ, ಮತ್ತು ಆ ಸೈಡ್ ಏನೋ ಇದೆಯಲ್ಲ, ಆ ಕಡೆ ಸೈಡ್ ಯಾವುದು ಮತ್ತು ಆ ಕಡೆಗೆ ಅದು ಅಲ್ಲಿ ಊರಲ್ಲ? ಆ ಊರಲ್ಲಿ ಅದು ತೊಗರಿ. ಅವು ತೊಗರಿ. ಈ ಸಾರಿ ಏನೋ ತೊಗರಿಯಲ್ಲೇ ಶ್ರೀಮಂತ. ತೊಗರಿ ಬೆಳೆಸ್ಬೇಕಲ್ರಿ. ಬೆಳೆ ಶ್ರೀಮಂತ ಆಗ್ತದೆ. ತೊಗರಿ ಬೆಳೆಸಿದ್ರೆ ಶ್ರೀಮಂತ ಆಗ್ತದೆ. ಅಲ್ಲ, ಚೆನ್ನಾಗಿ ಈ ಹೊಲ ನೋಡಿದ್ರೆ ನಮ್ಗೆ ಹಂಗೆ ಅನಿಸ್ತದೆ. ಯಾಕಂದ್ರೆ ಮಾಡ್ಬೇಕಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರ. ಮೇಂಟೈನ್ ಮಾಡ್ಲಾರ್ದು ಅದು ಏನಾಗ್ತದೆ. ಈಗಾಗಲೇ ಒಂದು ಸಾರಿ ಕೀಟನಾಶಕ ಕೂಡ ಸಿಂಪಡಿಸಿದ್ದಾರೆ ಇವರೆಲ್ಲ. ಹೊಡಿಬೇಕು. ಈಗ ಇನ್ನೊಂದು 2 ದಿನದ ಹೊಡಿಬೇಕು ರೀ. ಹೌದು ರೀ. ಹಾಂ ಸರ್. ನಿಂದಿರ್ಬೇಕಲ್ಲ ಈಗ. ಹಾಂ ಸರ್, ಬನ್ನಿ ಅದು ಮುಂದಿನ ಹೊಲ ಒಂದು ಸ್ವಲ್ಪ ತೋರಿಸಿ. ಅದನ್ನು ನಿಮ್ದು ಇದೆ ಅಲ್ವ ಅಲ್ಲಿ? ನೀವು ಎಷ್ಟೆತ್ತು ಬಳಸ್ತೀರ? ಎತ್ತುಗಳು ಎಷ್ಟಿವೆ ನಿಮಗೆ? ಎತ್ತು 2 ಕೃಷಿಗೆ 2 ಎತ್ತು ಬಳಸ್ತೀರ? 2 ಎತ್ತು. ಎಲ್ಲಿ ತಂದಿದ್ದೀರ ಅವನ? ಅವನು ಅಲ್ಲೇ ಅವನು ಹೇಳ್ಗುಡ್ ಸೈಡ್. ಹೇಳ್ಗುಡ್ ಅಂದರೆ ಎಲ್ಲಿ ಬರ್ತದೆ? ಯಾವ ಊರು? ಗಂಗೋತಿ ಆ ಕಡೆ. ಗಂಗೋತಿ ಆ ಕಡೆ ಬರ್ತದೆ. ಸರ್. ಸರ್ ನೋಡಿ, ನಮ್ಮ ಇದು ಅಜ್ಜರ ತೋಟ, ನಮ್ಮ ಸರ್ ತೋಟ, ನಮ್ಮೂರು ಹಿರಿಯರ ಇವರು. ನೋಡಿ ಹೇಗಿದೆ, ಯಾವ ರೀತಿ ಬೇರೆ ಬೇರೆ ಸಸಿಗಳನ್ನು ಕೂಡ ನೆಟ್ಟಿದ್ದಾರೆ. ಹಾಕಿದ್ರು ಗಿಡ ನಾಡಿಕೋ. ಬನ್ನಿ ಇಲ್ಲಿ ತೋರಿಸ್ತಾರೆ ಯಾವ್ಯಾವ ಗಿಡ ನೆಟ್ಟಿದ್ದಾರೆ ಅಂತಕ್ಕಂಥದ್ದನ್ನು. ಗಿಡಗಳು ಓದಿಸೋದು ಎಲ್ಲ ನಿಮ್ದು ಗಿಡ ಏನು ಭಾಳ ಗಿಡ ಅಂದರೆ ಇಲ್ಲ. ನೋಡಿ ವೀಕ್ಷಕರೇ, ನಮ್ಮೂರಿನ ಹಿರಿಯ ಅಜ್ಜರು ಯಾವ ರೀತಿ ಬೆಳೆಸಿದ್ದಾರೆ ಸರ್ ಅನ್ನೋದು ಕೂಡ ನೋಡಿ. ಅಲ್ಲಿ ಮ್ಯಾಂಗೋ ಇತ್ತು, ಇಲ್ಲಿ ಕರಿಬೇವು ಇದೆ, ನೆಕ್ಸ್ಟ್ ಇದೆ ಲಿಂಬು. ಹಿಂಗಿದೆ ಹಿಂಗೆ ಇದು ಲಿಂಬು. ನೆಕ್ಸ್ಟ್ ನೋಡಿ ಬೇವಿನ ಮರ ಕೂಡ ಇದೆ. ಸಣ್ಣ ಸಸ್ಯನ ಇದರ ಮಧ್ಯೆ ನೆಟ್ಟಿದ್ದಾರೆ. ನೆಕ್ಸ್ಟ್ ಇದು ಪೇರಲ.
ಇದು ಪೇರಲ್ಲ. ನೆಕ್ಸ್ಟ್ ಇದೆ ಇದು ದಾಳಿಂಬೆ. ಸರ್ ಇದು ಯಾವುದು? ತುಪ್ರವೆ ಕಾಯಿ ಅಂತ ಹೇಳಿದ್ದು. ತುಪ್ರಿಕಾಯಿ ಹೇಗಾಗಿದೆ? ನಮ್ಮ ಸೈಡೆಲ್ಲ ರೈತರು ಈ ರೀತಿ ತುಪ್ರ ಬೆಳ್ಳಿ ಹೀರಿ ಬೆಳ್ಳಿ ಹೊಲ ಏನಿರ್ತದೆ ಹೊಲದಲ್ಲಿ ಮನೆಗೆ ಬಳಸಲಿಕ್ಕೆ ಜಾಸ್ತಿ ಸಂತೆಯಲ್ಲಿ ತರೋದಿಲ್ಲ ಇವರು. ತುಪ್ರಿಕಾಯಿ, ಹೀರೆಕಾಯಿ ಆಯ್ತು, ಚೌಳೆಕಾಯಿ, ಬೆಂಡೆಕಾಯಿ ಇಂಥದ್ದೆಲ್ಲ ತಮ್ಮ ಹೊಲದಲ್ಲಿ ಬೆಳೆದು ಬಿಡ್ತಾರೆ ಜಾಸ್ತಿ. ಅಂಥದ್ರಲ್ಲಿ ನಮ್ಮ ಊರಿನ ಹಿರಿಯರು ಕೂಡ ಒಬ್ಬರು. ಸರ್ ಇದು ಯಾವ್ದು ಹೇಳಿದ್ರಲ್ರಿ? ಇದು ದಾಳಿಂಬೆ. ನೆಕ್ಸ್ಟ್ ಇದು ಸರ್ ಇದು ಲಿಂಬೆ ನೋಡಿ. ಅಲ್ಲೆಲ್ಲಿ ಹೊಲದಲ್ಲಿ ಅಲ್ಲಲ್ಲಿ ತೆಂಗಿನ ಮರ ಕೂಡ ಸಸಿ ಕೂಡ ನೆಟ್ಟಿದ್ದಾರೆ. ಇಲ್ಲಿ ತೋರಿಸಿ, ತೆಂಗಿನ ಸಸಿ ಕೂಡ ನೆಟ್ಟಿದ್ದಾರೆ, ಕಾಣ್ತದೆ. ಹಾಂ ಸರ್. ವೀಕ್ಷಕರ ಇಲ್ಲಿ ನೋಡಿ, ಇದು ನಮ್ಮ ಇವ್ರ ಸರ್ದ ಇದು ತೊಗರಿ ಸರ್. ಮತ್ತು ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಯಾವ ರೀತಿ ಬೆಳೆಸ್ತಕ್ಕಂಥದ್ದನ್ನು ಕೂಡ ಅವ್ರಿಗೆ ತಿಳಿಸ್ಕೊಡಿ. ಎಷ್ಟು ನೋಡ್ರಿ, ಈಗ ಬೆಳೆಸ್ಬಿಟ್ಟಿವಿ, ಎಣ್ಣೆ ಹೊಡೆಯೋದು ಆಟಬೇಕಂತವ್ರಿ. ಈಗ ಮಾಡೋದೇನು ಸರ್ ಅಲ್ಲಿ ನೋಡಿ ಬಿಡಿ ಅವ್ರಿಗೆ. ಹಾಂ ರೀ, ಈಗೇನ್ರಿ ಎಲ್ಲ ಬೆಳೆಸ್ಬಿಟ್ಟಿವಿ, ಸ್ವಲ್ಪ ಎಣ್ಣೆ ನಾವು ಇಂಥದ್ದೇನು ಮಾಡಿದ್ರೆ ಆಟ ನೋಡ್ರಿ. ಅದಕ್ಕೇನು ಬಂತು ಏನು ರೋಗ ಬರೋದು ಅದನ್ನ ನೋಡೋದು ಎಲ್ಲ ಮಾಡ್ಕೊಂಡು ಅದು ಕೀಟನಾಶಕ ನೋಡ್ತಕ್ಕಂಥದ್ದು ಮಾಡೋದು, ಸಿಂಪಡಿಸ್ತಕ್ಕಂಥದ್ದು ಎಣ್ಣೆ ತರೋದು ಅಂತ ನೋಡಿ ಎಣ್ಣೆ ತರೋದು ಹೊಡ್ಕೊಂಡು ತೊಗರಿ ಬೆಳೆಸಿವ್ರಿ. ಹಾಂ ರೀ. ಈಗ ಏನಂದ್ರೆ ಎಣ್ಣೆ ಮೆಂಟೈನ್ ಮಾಡ್ಕೊಳೋದು. ಈಗೇನು ಮತ್ತೆ ಮಾಡಂತ ಏನಿಲ್ಲ, ಎಣ್ಣೆ ತರೋದು, ಎಣ್ಣೆ ಹೊಡೆಯೋದು. ಇದು ಕಳೆ ಇದಲ್ವ? ಇದು ಏನು ಪ್ರಾಬ್ಲಮ್ ಆಗೋದಿಲ್ವಾ ಬೆಳೆ ಮೇಲೆ? ಕಳೆ ತಗೋಬೇಕ್ರಿ, ಮತ್ತೆ ಗಿಡದಾಗ ಇದು ತಗೋಬೇಕ್ರಿ. ಈಗ ತೆಗಿತೀರಾ? ತಗೋಬೇಕ್ರಿ. ಅದೇ ನಮ್ಮ ವೀಕ್ಷಕರಿಗೆ ತಗೋಬೇಕ್ರಿ, ಕಳೆ ತಗೋಬೇಕು. ಸ್ವಲ್ಪ ಕಳೆ ಇದೆಪ್ಪ ಅದನ್ನು ತೆಗ್ದಿಲ್ಲ, ಹಿಂಗೆ ಬೆಳೆ ಚೆನ್ನಾಗಿ ಬರ್ತದ ಅಂತಂದು ತಗೋಬೇಕ್ರಿ, ಕಳೆ ತಗೋಬೇಕು. ಕಳೆ ತಗೊಂಡ್ರೆ ಜಾಸ್ತಿ ಹುಳ ಬರ್ತಾವೆ. ಹೌದು ಸರ್, ಅದನ್ನು ತಿಳಿಸ್ಕೊಡಿ ನಮ್ಗೆ. ಅಂದರೆ ಕಳೆ ತಗೋಬೇಕು, ಹುಳ ಜಾಸ್ತಿ ಇರ್ತಾವೆ. ಕಳೆ ತಗೊಂಡಪ್ಪ ಅಂದ್ರೆ ಹುಳುಗಳು ಕಡಿಮೆ ಆಗ್ತಾವೆ. ಓಕೆ ಸರ್, ಓಕೆ. ಮತ್ತೆ ಮಾಹಿತಿ ಏನಾದರೂ ನಮ್ಮ ವೀಕ್ಷಕರಿಗೆ ತಿಳಿಸ್ತಕ್ಕಂಥದ್ದು? ಮತ್ತೇನ್ರಿ, ಮತ್ತೆ ಎಷ್ಟು ಮಾಡ್ಕೊಂತ ಹೊಂಟಿವಿ ನೋಡ್ರಿ ನಾವು. ಮತ್ತೆ ಇದ್ರ ಮೇಲೆ ಏನೈತಿ ಮತ್ತೆ ಮಾಡಕ್ಕಂತ ಮತ್ತೆ ಅದನ್ನ ಕಳೆ ತಗೊಳೋದು, ಹೊಲ ಬೈದು ಮಾಡ್ಕೊಳ್ಳೋದು, ಎಣ್ಣೆ ಹೊಡೆಯೋದು, ಮತ್ತೆ ಏನೈತಿ ಮತ್ತೆ ನಮ್ದು ಮತ್ತೆ ಏನಿಲ್ಲ. ನಾವು ಮಾಡ್ಕೊಂತ ಕುಂತ್ರೆ ಬಿಡೋದು. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ನಮಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬರು ಮಗ. ಇವಾಗ ಗಂಡು ಮಕ್ಳು ಏನು ಮಾಡ್ತಾರೆ ಕೆಲಸ? ಗಂಡು ಮಕ್ಳು ಏನು ಮಾಡ್ತಾರೆ, ಅವ್ರು ಮನೆ ಕಟ್ಟಕ್ಕೆ ಹೋಗ್ತಾರೆ ರೀ. ಹೌದು, ಆ ವರ್ಕ್ ಮಾಡ್ತಾರಾ? ವರ್ಕ್ ಮಾಡ್ತಾರೆ ರೀ. ಈಗ ನಮಗೆ ಹೇಳಿಲ್ಲ ಆಲಿ ಮೆತ್ತಗೆ ಇವೆ, ಒಬ್ಬ ಇಲ್ಲೇ ಹೋದಾಗ ಹಂಗೆ ಹೋದಾಗ ಮಾಡ್ಕೊಂತಾನೆ. ಒಬ್ರು ಮನೆ ಹೊಲದ ಕೆಲಸ ಮಾಡ್ತಾರೆ, ಒಬ್ರು ಕೆಲಸ ಮಾಡ್ತಾರೆ, ಒಬ್ರು ಮನೆ ಕಟ್ಟತಕ್ಕಂಥ ಕೆಲಸ ಮಾಡ್ತಾರೆ. ಹೋಗ್ತಾರೆ. ಹಿಂಗೆ ನೋಡ್ರಿ, ಏನೋ ಒಂದು ಹೊಟ್ಟೆ ತಿಪ್ಪಲ ಮಾಡಿದ್ರೆ. ಅದೇನು ಬಿಸ್ನೆಸ್ ಮಾಡಿದ್ರಿ ಅದನ್ನ ಅಲ್ಲಿಗೆ ಬಿಟ್ರಿ? ಬಿಟ್ಟಿವ್ರಿ ಅದನ್ನ. ಮತ್ತೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಏನಿಲ್ಲ? ಮತ್ತೆ ಏನಿಲ್ಲ ರೀ. ಮತ್ತೆ ಪ್ಲಾನಿಂಗ್ ಏನಿಲ್ಲ ಈಗ ಅಷ್ಟ ಇದು ನೋಡ್ಕೊಂತ. ಮತ್ತೆ ಅದು ಟ್ರ್ಯಾಕ್ಟ್ರಿ ಕೊಟ್ಬಿಟ್ಟಿರಿ ಕೊಟ್ರಿ? ಕೊಟ್ಬಿಟ್ಟಿರಿ ಅದನ್ನ. ಮತ್ತೆ ಅದನ್ನೇನು ಮಾಡ್ತೀವಿ, ಡೇಟ್ಗಳು ಮೇಂಟೈನ್ ಮಾಡೋದಾಗಲ್ಲ. ಮತ್ತೆ ಅದಕ್ಕೆ ಏನು ಮಾಡ್ತೀವಿ, ಮಾಡೋಕ್ಕಿಲ್ಲ ಬಿಡೋಕ್ಕಿಲ್ಲ. ದುಡುಕಿ ಇನ್ಕಮ್ ಇದ್ರೆ ಅದನ್ನೇನಾರು ಮಾಡ್ತಾರೆ. ನೋಡಿ ವೀಕ್ಷಕರೇ, ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ರು, ಟ್ರ್ಯಾಕ್ಟರ್ ಕೂಡ ಖರೀದಿ ಮಾಡಿದ್ರು. ಅದನ್ನು ಏನಪ್ಪ ಹೊಲ ಅದು ಎಲ್ಲ 15 ಎಕರೆ ಮೇಂಟೈನ್ ಮಾಡಬೇಕು. ಮತ್ತು ಹೊರಗಡೆ ಅವರು ಮನೆ ಕಟ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ. ಅದನ್ನೆಲ್ಲ ಸರಿದೂಗಿಸ್ಬೇಕಾದ್ರೆ ಬಿಸ್ನೆಸ್ ಯಾಕೋ ಅವ್ರಿಗೆ ಇದು ಅನಿಸ್ಲಿಲ್ಲ ಅಂತ ಹಂಗಾಗಿ ಸ್ವಲ್ಪ ಕೈ ಬಿಟ್ಟಿದ್ದಾರೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳು ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಮಾಡ್ಬೋದು. ನಾವು ನಮ್ಮ ಕೈ ಮೇಲೆ ಅಂತ ಆಗಲ್ಲ ರೀ. ಅವ್ರ ಮಕ್ಕಳು ಮುಂದೆ ಮಾಡಿದ್ರೆ ಮಾಡ್ಬೋದು. ಮತ್ತೆ ಸರ್ ಧನ್ಯವಾದಗಳು ಸರ್. ಇಷ್ಟೊತ್ತಿನ ತನಕ ನಮ್ಮ ವೀಕ್ಷಕರಿಗೆ ನಿಮ್ಮ ಬೆಳೆ ಮತ್ತು ಬೆಳೆಸ್ತಕ್ಕಂಥದ್ದನ್ನು ಕೂಡ ಮತ್ತು ನಿಮ್ಮ ಮನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಯಾವ ರೀತಿ ನಿಮ್ಮ ಹೊಲ ಬೆಳೆಸಿದ್ದೀರಾ ಮತ್ತು ನಮಗೆ ಈಗ ನಾವೇನು ಮಾಡೋದಾಗಲ್ಲ, ಅದನ್ನ ಮಾಡ್ಕೊಂತ ಕುಂತಿರ್ಬೇಕು. ನಮ್ಮ ಎಜುಕೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲಿಂದ ನಿಮಗೆ ಪೂರ್ವಕ ಧನ್ಯವಾದಗಳು. ಹಾಂ ಸರ್. ಆಯ್ತು ವೀಕ್ಷಕರೇ, ಇಲ್ಲಿವರೆಗೆ ನಮ್ಮ ವಿಶೇಷವಾಗಿ ರೈತರನ್ನ, ನಮ್ಮೂರಿನ ಹಿರಿಯರ ಜೊತೆ ನಿಮಗೆ ಏನು ಹೊಲ ಬಿತ್ತಲಿಕ್ಕೆ ಮತ್ತು ಬೆಳಿಲಿಕ್ಕೆ ಯಾವ ರೀತಿ ಮತ್ತು ಬೀಜ ಯಾವುದನ್ನು ಬಳಸಿದ್ರು ಮತ್ತು ಯಾವ ರೀತಿ ಗೊಬ್ಬರ ಮತ್ತು ಅದಕ್ಕೆ ಕೀಟನಾಶಕವನ್ನು ಸಿಂಪಡಿಸಿದ್ರು ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿಯವರೆಗೆ ನಾವೇನು ತಿಳಿಸ್ಕೊಟ್ಟಿದ್ದೀವಿ ಅದನ್ನು ಮತ್ತೆ ಮುಂದುವರಿಸ್ತೀವಿ. ವೀಕ್ಷಕರೇ, ನೀವು ಇಲ್ಲಿವರೆಗೆ ನಾವೇನು ಕಂಟೆಂಟನ್ನು ಮಾಡ್ತಾ ಬರ್ತಿದ್ದೀವಿ ಅದನ್ನೆಲ್ಲ ವೀಕ್ಷಣೆ ಮಾಡಿ ಮತ್ತು ನಮಗೆ ಪ್ರೋತ್ಸಾಹ ಕೊಡಿ. ವಿಶೇಷವಾಗಿ ನೀವು ವಿಡಿಯೋ ನೋಡಿದ ಮೇಲೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಮತ್ತು ಏನಾದರೂ ತಿಳಿಸ್ತಕ್ಕಂಥ ವಿಷಯ ಇದ್ದರೆ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿ ಬೇರೊಬ್ಬರಿಗೆ ಈ ರೀತಿ
ತಿಳಿಸ್ಕೊಡ್ಬೇಕು ಅಂತಕ್ಕಂಥ ಭಾವನೆ ಬಂದರೆ ಶೇರ್ ಮಾಡಿ ಬೇರೆಯವರಿಗೆ ವಿಡಿಯೋನ ಕಳಿಸಿ ಪ್ರೋತ್ಸಾಹಿಸಿ ಅಂತೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.